ನೂತನ ಎಐಸಿಸಿ ಕಚೇರಿ ಉದ್ಘಾಟನೆ ಇದೆ. ಉದ್ಘಾಟನೆಯ ನಿಮಿತ್ತ ದೆಹಲಿಗೆ ಸಿಎಂ ಡಿಸಿಎಂ ತೆರಳಿದ್ದಾರೆ. ಇಂದು ಹೈಕಮಾಂಡ್ ಕೂಡ ಭೇಟಿ ಮಾಡ್ತಾರೆ. ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ರಾಹುಲ್ ಖರ್ಗೆ ಜೊತೆಗೆ ಭೇಟಿ ಮಾಡಿ ಒಂದಷ್ಟು ಚರ್ಚೆಯನ್ನ ಕೂಡ ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ಪ್ರತ್ಯೇಕವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾರೆ. ಸಾಕಷ್ಟು ವಿಚಾರಗಳಿದೆ, ಅವೆಲ್ಲವನ್ನ ಚರ್ಚೆ ಮಾಡಬೇಕು ಅಂತ ದೆಹಲಿಗೆ ಈಗಾಗಲೇ ಪ್ರಯಾಣವನ್ನು ಬೆಳೆಸಿದ್ದಾರೆ. ಅಲ್ಲಿ ನೂತನ ಕಚೇರಿಯ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಅಂತ. ಅದರ ಜೊತೆಗೆ ಹೈಕಮಾಂಡ್ ಜೊತೆಗೆ ಒಂದಷ್ಟು ವಿಚಾರಗಳು, ಸಚಿವರ ಕಾರ್ಯವೈಖರಿಯ ರಿಪೋರ್ಟ್ ಆಗಿರಬಹುದು, ಕೆಪಿಸಿಸಿ ನೂತನ ಸಾರಥಿಯ ವಿಚಾರ ಆಗಿರಬಹುದು, ಸಚಿವ ಸಂಪುಟದ ವಿಸ್ತರಣೆ ವಿಚಾರ ಅಥವಾ ಪುನರ್ರಚನೆ ಮಾಡಬೇಕು ಅನ್ನೋ ವಿಚಾರ ಆಗಿರ್ಬೋದು. ಏನು ಒಂದಷ್ಟು ಜನರಿಗೆ ಕೋಕ್ ಕೊಡೋ ಸಾಧ್ಯತೆ ಇದೆ. ಸಂಕ್ರಮಣದ ನಂತರ ಕಾಂಗ್ರೆಸ್ನಲ್ಲೂ ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತೆ ಅಂತ ಏನ್ ಹೇಳ್ತಾ ಇದ್ರು, ಅದಕ್ಕೆ ಮುನ್ನುಡಿ ಆಗುತ್ತಾ ಅನ್ನೋದನ್ನ ನೋಡ್ಬೇಕು. ಸದ್ಯ ದೆಹಲಿಯಲ್ಲೇ ಇದ್ದಾರೆ ಸಿಎಂ ಡಿಸಿಎಂ. ಸಚಿವ ಸಂಪುಟ ಪುನರ್ರಚನೆ ಆಗಿರ್ಬೋದು, ಸಚಿವರುಗಳ ಕಾರ್ಯವೈಖರಿಯ ರಿಪೋರ್ಟ್ ಆಗಿರ್ಬೋದು, ಅವ್ರು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ ಅಂತ, ಸ್ಥಳೀಯ ಚುನಾವಣೆಗೆ ಯಾವ ರೀತಿ ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನೋದಾಗಿರ್ಬೋದು, ಜೊತೆಗೆ ಆಂತರಿಕ ಬಿಕ್ಕಟ್ಟುಗಳ ನಿವಾರಣೆ ವಿಚಾರ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಚಾರ ಆಗಿರ್ಬೋದು, ಪ್ರತಿಯೊಂದು ಕೂಡ ಚರ್ಚೆ ಆಗತ್ತೆ ಅನ್ನೋ ಮಾಹಿತಿ ಲಭ್ಯವಾಗಿದ್ದು ಇಂದು ಎಐಸಿಸಿ ನೂತನ ಕಚೇರಿ ಉದ್ಘಾಟನೆ ಇದೆ. ಉದ್ಘಾಟನೆ ಕಾರ್ಯಕ್ರಮವಾದ ಬಳಿಕ ಹೈಕಮಾಂಡ್ ಅನ್ನ ಭೇಟಿ ಆಗ್ತಾರೆ ಅನ್ನೋ ಮಾಹಿತಿ ಇದೆ. ಹಾಗಾಗಿನೇ 2 ದಿನಗಳ ಕಾಲ ಅಲ್ಲೇ ಠಿಕಾಣಿಯನ್ನ ಹೂಡ್ತಾರೆ ಅಂತ ಹೇಳಲಾಗಿತ್ತು. ನೆನ್ನೆ ಹೋಗಿದ್ರು, ನೆನ್ನೆ ಕಾರ್ಯಕ್ರಮ ಪಾಲ್ಗೊಳ್ತಾರೆ. ಇವತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಂತರ ಸಮಯಾವಕಾಶವನ್ನ ಕೂಡ ಕೇಳಿರೋದು ಹೈಕಮಾಂಡ್ ಜೊತೆಗೆ ಮಾತುಕತೆಗೆ. ನೋಡೋಣ ಹೈಕಮಾಂಡ್ ಏನ್ ಹೇಳತ್ತೆ, ಗ್ರೀನ್ ಸಿಗ್ನಲ್ ಕೊಡ್ತಾರಾ, ಏನಾದ್ರೂ ಪುನರ್ರಚನೆ ಆಗಬೇಕು, ಸಚಿವ ಸಂಪುಟ ಪುನರ್ರಚನೆ ವಿಚಾರ ಆಗಿರ್ಬೋದು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಆಗಿರಬಹುದು. ಇದೆಲ್ಲದಕ್ಕೂ ಏನ್ ಹೇಳ್ತಾರೆ ಅನ್ನೋದು ಕಾದ್ ನೋಡ್ಬೇಕು. ಇನ್ನೊಂದು ಕಡೆ ರಾಜ್ಯದಲ್ಲಿ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡದಂತ ಡಿನ್ನರ್ ಪಾಲಿಟಿಕ್ಸ್ ವಿಚಾರ ಆಗಿರಬಹುದು. ಇದೆಲ್ಲದಕ್ಕೂ ಕೂಡ ಎಲ್ಲೋ ಮಾತುಕತೆಯ ಮೂಲಕ ಸಂಧಾನಕ್ಕೆ ಮುಂದಾದ್ರೂ ಏನೋ ಅಲ್ಲಿ ಇಲ್ಲಿ ಅಸಮಾಧಾನ ಅನ್ನೋದು ಭುಗಿಲೆದ್ದಿತು. ನೋಡೋಣ ಏನೆಲ್ಲ ಆಗತ್ತೆ. ದೆಹಲಿಯಲ್ಲಿ ಬೀಡು ಬಿಟ್ಟಿರೋ ಸಿಎಂ ಡಿಸಿಎಂ ಏನ್ ವಿಚಾರಗಳನ್ನು ಹೊತ್ತು ತರ್ತಾರೆ ಕರ್ನಾಟಕಕ್ಕೆ ಅಂತ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ತಾ ಹೋಗೋಣ. ಪ್ರತಿನಿಧಿ ಬಸವರಾಜ್ ಹೂಗಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಎಐಸಿಸಿ ನೂತನ ಕಚೇರಿ ಉದ್ಘಾಟನೆಗೆ ಸಿಎಂ ಡಿಸಿಎಂ ತೆರಳಿದ್ದಾರೆ, ನಂತರ ಹೈಕಮಾಂಡ್ ಭೇಟಿ ಕೂಡ ಅಂತ ಹೇಳ್ತಿದ್ದಾರೆ. ಸದ್ಯದ ಅಪ್ಡೇಟ್ಸ್ ಪವಿತ್ರ, ಈಗಾಗಲೇ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಹಲವು ನಾಯಕರು ಈಗಾಗಲೇ ದೆಹಲಿಯಲ್ಲಿ ಇರುವಂತದ್ದು. ಇವತ್ತು ಎಐಸಿಸಿಯ ನೂತನ ಕಚೇರಿಯ ಉದ್ಘಾಟನೆ ಇದೆ. ಈ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನಿನ್ನೆನೆ ಪ್ರಯಾಣ ಬೆಳೆಸಿರ್ತಕ್ಕಂಥದ್ದು. ಮೊದಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿರ್ತಕ್ಕಂಥದ್ದು. ಅದಾದ ಬಳಿಕ ಸಂಜೆ 5 ಗಂಟೆಗೆ ಬೆಂಗಳೂರಿನ HAL ನಿಂದ ವಿಶೇಷ ವಿಮಾನದ ಮೂಲಕ ಸಿಎಂ ಸಿದ್ದರಾಮಯ್ಯವರು ಕೂಡ ದೆಹಲಿಯನ್ನ ತಲುಪಿರ್ತಕ್ಕಂಥದ್ದು. ಪ್ರಮುಖವಾಗಿ ಪವಿತ್ರ, ಇವತ್ತು 10 ಗಂಟೆಗೆ ಎಐಸಿಸಿ ನೂತನ ಕಚೇರಿಯ ಉದ್ಘಾಟನೆ ಕಾರ್ಯಕ್ರಮ ಇರತಕ್ಕಂಥದ್ದು. ಆ ಕಾರ್ಯಕ್ರಮ ಮುಗಿದ ಬಳಿಕ ಒಂದಿಷ್ಟು ಹೈಕಮಾಂಡ್ ನಾಯಕರನ್ನ ಸಿಎಂ ಮತ್ತೆ ಡಿಸಿಎಂ ಇಬ್ಬರು ನಾಯಕರು ಕೂಡ ಪ್ರತ್ಯೇಕವಾಗಿ ಮತ್ತೆ ಒಟ್ಟಿಗೆ ಕೂಡ ಭೇಟಿ ಮಾಡುವಂತ ಎಲ್ಲ ಸಾಧ್ಯತೆ ಇದೆ. ರಾಜ್ಯ ರಾಜಕೀಯದಲ್ಲಿ ಕೆಲವೊಂದಿಷ್ಟು ಆಗಿರ್ತಕ್ಕಂಥ ಬೆಳವಣಿಗೆ ಕುರಿತು ವಿವರಣೆ ನೀಡುವುದಾಗಿರ್ಬೋದು, ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಎದ್ದಿರ್ತಕ್ಕಂಥ ಒಂದಿಷ್ಟು ಅಸಮಾಧಾನ, ಮತ್ತೆ ಕೆಲವೊಂದಿಷ್ಟು ಪಕ್ಷ ಸಂಘಟನೆಗೆ ಸಂಬಂಧಪಟ್ಟಂತ ಏನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು ಕೂಡ ಮೊನ್ನೆ ಸಭೆ ನಡೆಸಿದ್ರು. ಆ ಸಭೆಯ ಸಂದರ್ಭದಲ್ಲಿ ಕೂಡ ಕೆಲವೊಂದಿಷ್ಟು ಚಾಟಿಯನ್ನ ಕೂಡ ಹಲವು ಸಚಿವರಿಗೆ, ಶಾಸಕರಿಗೆ ಕೂಡ ಬೀಸಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತು ಹೈಕಮಾಂಡ್ ನಾಯಕರ ಜೊತೆ ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಪ್ರಮುಖವಾಗಿ ಈಗಾಗಲೇ ಸಚಿವರ ಒಂದು ಕಾರ್ಯವೈಖರಿ ಪಟ್ಟಿಯನ್ನು ಕೂಡ ಈಗಾಗಲೇ ಸುರ್ಜೇವಾಲಾ ಅವರ ಕೈಯಲ್ಲಿ ಕೂಡ ಸೇರಿರ್ತಕ್ಕಂಥದ್ದು. ಅದನ್ನ ಹೈಕಮಾಂಡ್ ನಾಯಕರು ಕೂಡ ಅದನ್ನ ಪರಿಶೀಲನೆ ನಡೆಸ್ತಾರೆ. ಅದಕ್ಕೆ ನೇರವಾಗಿ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯ ಅವರೇ ಒಂದಿಷ್ಟು ವಿವರಣೆಯನ್ನು ಕೂಡ ಕೊಡಲಿದ್ದಾರೆ ಎನ್ನುವಂತ ಮಾಹಿತಿ ಇದೆ. ಯಾವ್ಯಾವ ಸಚಿವರು ಅವರವರ ಇಲಾಖೆಯಲ್ಲಿ ಏನ್ ಮಾಡಿದ್ದಾರೆ, ಪಕ್ಷ ಸಂಘಟನೆಗಾಗಿ ಏನ್ ಮಾಡಿದ್ದಾರೆ, ಅವೆಲ್ಲಾ ರಿಪೋರ್ಟ್ ಕಾರ್ಡ್ ಅನ್ನು ಕೂಡ ಈಗಾಗಲೇ ಒಂದ್ ಕಡೆ ಸಲ್ಲಿಸಿರ್ತಕ್ಕಂಥದ್ದು. ಆ ರಿಪೋರ್ಟ್ ಕಾರ್ಡ್ ಸಂಬಂಧಪಟ್ಟಂತ ವಿಚಾರವನ್ನು ಕೂಡ ಇವತ್ತು ಹೈಕಮಾಂಡ್ ನಾಯಕರ ಜೊತೆ ಸಿಎಂ ಸಿದ್ದರಾಮಯ್ಯ ಚರ್ಚೆ ನಡೆಸಲಿದ್ದಾರೆ. ಮತ್ತೆ ಇನ್ನೊಂದು ಪ್ರಮುಖವಾಗಿ ಈಗಾಗಲೇ ಸಚಿವ ಸಂಪುಟ ಪುನಾರಚನೆ ಆಗ್ಬೇಕು ಅನ್ನುವಂತ ಲೆಕ್ಕಾಚಾರ ಕೂಡ ಸಾಕಷ್ಟು
ಹಲವು ಏನು ಈಗಾಗಲೇ ಸಚಿವರಾಗಬೇಕು ಅಂತಕ್ಕಂಥ ಶಾಸಕರು ಏನಿದ್ದಾರೆ, ಕೆಲವೊಂದಿಷ್ಟು ಹಿರಿಯ ಶಾಸಕರು ಏನಿದ್ದಾರೆ, ಸರ್ಕಾರದ ವಿರುದ್ಧವಾಗಿ ಕೂಡ ಅಸಮಾಧಾನ ತೋರಿದಂಥ ಸಂದರ್ಭದಲ್ಲಿ ಅವರನ್ನ ಸಮಾಧಾನ ಪಡಿಸುವಂತ ಪ್ರಯತ್ನಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಮುಂದಾಗಿದ್ರು. ಹೈಕಮಾಂಡ್ ನಾಯಕರು ಕೂಡ ಕೆಲವೊಂದಿಷ್ಟು ಅವರಿಗೆ ಸೂಚನೆ ಕೊಡುವ ಮುಖಾಂತರ ನಿಮಗೂ ಕೂಡ ಮುಂದೆ ಸಿಗುತ್ತೆ, ಪಕ್ಷ ಕೊಡುತ್ತೆ ಅಧಿಕಾರ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನ ಮಾಡಿದ್ರು. ಹಾಗಾಗಿ ಈಗ 2.5 ವರ್ಷ ಆಗಿರ್ತಕ್ಕಂಥದ್ದು, ಈಗ ಸಂಕ್ರಾಂತಿ ಬಳಿಕ ಆದರೂ ಒಂದು ಸಚಿವ ಸಂಪುಟ ಪುನಾರಚನೆ ಆಗಬೇಕು, ಹಲವರಿಗೂ ಕೂಡ ಅವಕಾಶ ಕೊಡಬೇಕು ಅನ್ನುವಂಥದ್ದು, ಹಿರಿಯರು ಕೂಡ ಇರ್ತಕ್ಕಂಥದ್ದು, ಸಮುದಾಯವಾರು ಕೊಡಬೇಕು ಅನ್ನುವಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಈಗ ಸಚಿವರ ಏನು ರಿಪೋರ್ಟ್ ಕಾರ್ಡ್ ತೆಗೆದುಕೊಂಡು ಹೋಗಿದ್ದಾರೆ, ಆ ಸಚಿವರ ರಿಪೋರ್ಟ್ ಕಾರ್ಡ್ ಹಿನ್ನೆಲೆಯಲ್ಲಿ ಯಾರೆಲ್ಲ ಏನೆಲ್ಲ ಕೆಲಸ ಮಾಡಿದ್ದಾರೆ, ಅವರು ಸಂಪುಟದಲ್ಲಿ ಇರಬೇಕಾ ಬೇಡವಾ ಅನ್ನುವಂಥದ್ದು ಲೆಕ್ಕಾಚಾರ ಪರಾಮರ್ಶೆ ಮಾಡಿ ಕೆಲವೊಂದಿಷ್ಟು 5-6 ಸಚಿವರನ್ನ ತೆಗೆಸಿ ಅದಾದ ಬಳಿಕ ಹಿರಿಯ ಶಾಸಕರನ್ನ ಮತ್ತೆ ಜಾತಿವಾರು ಸಂಬಂಧಪಟ್ಟ ಒಂದು ಶಾಸಕರಿಗೂ ಕೂಡ ಸಚಿವ ಸಂಪುಟದಲ್ಲಿ ಅವಕಾಶ ಕೊಡುವಂಥದ್ದು, ಇದು ಪ್ರಮುಖವಾಗಿ ಇವತ್ತು ಚರ್ಚೆ ಆಗುವಂಥದ್ದು. ಇನ್ನೊಂದು ಪ್ರಮುಖವಾಗಿ ಪವಿತ್ರ ಡಿನ್ನರ್ ಪಾಲಿಟಿಕ್ಸ್ ಅಂತಕ್ಕಂಥದ್ದು. ಈ ಡಿನ್ನರ್ ಪಾಲಿಟಿಕ್ಸ್ ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಣ ಅಂದ್ರೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಡಿನ್ನರ್ ಅನ್ನ ಕರೀತಾರೆ, ಅದು ಸಭೆ ಮುಗಿಯುತ್ತೆ, ಒಂದಿಷ್ಟು ವಿಚಾರಗಳು ಚರ್ಚೆ ಆಗಿದೆ ಅನ್ನುವಂಥ ಆರೋಪಗಳು DCM DK ಶಿವಕುಮಾರ್ ಅವರು ಮಾಡಿರ್ತಕ್ಕಂಥದ್ದು ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆ ಪರಮೇಶ್ವರ್ ಕರೆದಂತ ಸಂದರ್ಭದಲ್ಲಿ ಅದನ್ನ ಒಂದು ಹೈಕಮಾಂಡ್ ನಾಯಕರು ನಿಲ್ಲಿಸ್ತಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ದೂರವಾಣಿ ಕರೆ ಮುಖಾಂತರ ಅದನ್ನ ಮುಂದೂಡಿ ಅನ್ನುವಂತ ಮಾತನ್ನ ಹೇಳ್ತಾರೆ. ಇದರಿಂದ ಕೆಲವೊಂದಿಷ್ಟು ದಲಿತ ಶಾಸಕರಿಗೆ, ಸಚಿವರಿಗೆ ಒಂದಿಷ್ಟು ಅಸಮಾಧಾನ ಆಗಿದೆ ಅನ್ನುವಂಥದ್ದನ್ನ ಪ್ರಬಲವಾಗಿ ಇವತ್ತು ಹೈಕಮಾಂಡ್ ನಾಯಕರ ಮುಂದೆ ಚರ್ಚೆಗೆ ಇಡಲಿದ್ದಾರೆ. ಪವಿತ್ರ. ಎಸ್ ಬಸವರಾಜ್, ಸಚಿವ ಸಂಪುಟ ಪುನರಚನೆ ಅಥವಾ ವಿಸ್ತರಣೆ ಅನ್ನೋ ವಿಚಾರಕ್ಕೆ ಬರೋದಾದ್ರೆ, ಈಗ ಸಚಿವರುಗಳ ಒಂದು ಕಾರ್ಡ್ ಅನ್ನ ತಗೊಂಡು ಹೋಗಿದ್ದಾರೆ, ಅಂದ್ರೆ ಅವ್ರ ಕಾರ್ಯವೈಖರಿ ಯಾವ ರೀತಿ ಇದೆ ಆ ಕಾರ್ಡ್ ಪರಿಶೀಲನೆ ಕೂಡ ಮಾಡ್ತಾರೆ ಅಂತ. ಇನ್ ಕೇಸ್ ಏನಾದ್ರೂ ಬದಲಾವಣೆಗಳು ಆಗ್ಬೇಕು ಅನ್ನೋದಾದ್ರೆ ಯಾವ ಒಂದು ಇಲಾಖೆಯಲ್ಲಿ ಬದಲಾವಣೆ ಆಗ್ಬೇಕು, ಯಾವ ಸಚಿವರ ಬದಲಾವಣೆ ಆಗ್ಬೇಕು, ಅಲ್ಲಿ ಬದಲಿ ಯಾರನ್ನ ಹಾಕಬೇಕು ಅನ್ನೋದು ಏನಾದ್ರೂ ಒಂದು ಲಿಸ್ಟ್ ಮಾಡ್ಕೊಂಡು ತಗೊಂಡು ಹೋಗಿದಾರಾ, ಹೇಗೆ ಅಂತ ಆ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಪವಿತ್ರ, ಈಗಾಗಲೇ CM ಸಿದ್ದರಾಮಯ್ಯ, DCM DK ಶಿವಕುಮಾರ್ ಅವರು ಕೆಲವೊಂದಿಷ್ಟು ಸಚಿವರ ಏನು ರಿಪೋರ್ಟ್ ಕಾರ್ಡ್ ಇದೆ ಅದನ್ನು ಕೂಡ ಒಂದಿಷ್ಟು ಪರಾಮರ್ಶೆ ಕೂಡ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಯಾವ್ಯಾವ ಇಲಾಖೆ ಕೆಲವೊಂದಿಷ್ಟು ಅಂದ್ರೆ ಪಕ್ಷ ಸಂಘಟನೆ ಕೂಡ ಸಚಿವರು ಮುಂದಾಗಬೇಕು, ಪಕ್ಷದ ಕೆಲವೊಂದಿಷ್ಟು ಹೇಳಿಕೆ ವಿಪಕ್ಷಗಳು ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ಅದಕ್ಕೆ ತಿರುಗೇಟ್ ಕೊಡುವಂತ ಆಗಿರ್ಬೋದು, ಮತ್ತೆ ಇಲಾಖೆಯಲ್ಲಿ ಕೊಟ್ಟಿರ್ತಕ್ಕಂಥ ಅನುದಾನ ಬಳಸಿಕೊಂಡಿರುವಂತ ರೀತಿ ಆಗಿರ್ಬೋದು, ಇವುಗಳನ್ನೆಲ್ಲವನ್ನು ಕೂಡ ಪರಿಗಣನೆ ತೆಗೆದುಕೊಂಡು ಕೆಲವೊಂದಿಷ್ಟು ಸಚಿವರನ್ನ ಫೈಂಡ್ ಔಟ್ ಮಾಡಿ ಅದನ್ನ ನೇರವಾಗಿ ಹೈಕಮಾಂಡ್ ನಾಯಕರ ಮುಂದೆ ಸಲ್ಲಿಸುವಂತ ಎಲ್ಲ ಸಾಧ್ಯತೆ ಇದೆ. ಇವರು ಕೂಡ ಒಂದು ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಈಗ ಹಲವು ಹಿರಿಯ ಶಾಸಕರಿದ್ದಾರೆ, ಆ ಶಾಸಕರ ಪಟ್ಟಿಯನ್ನು ಕೂಡ ಸಿದ್ಧಪಡಿಸಿಕೊಂಡು ಹೋಗಿದ್ದಾರೆ. ಅವ್ರನ್ನ ಅಂತಿಮವಾಗಿ ಹೈಕಮಾಂಡ್ ನಾಯಕರ ಬಳಿ ಕೊಟ್ಟು ಅವರಿಂದ ಒಂದು ಶಿಫಾರಸನ್ನ ಮಾಡಿಕೊಂಡು ಅದಾದ ಬಳಿಕ ಅದನ್ನ ಒಂದು ರೀತಿಯಲ್ಲಿ ಕ್ಯಾಬಿನೆಟ್ಗೆ ಯಾರನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ಇಡ್ತಾರೆ. ಮತ್ತೆ ಕ್ಯಾಬಿನೆಟ್ ಇಂದ ಯಾರನ್ನ ಕೈ ಬಿಡಬೇಕು ಅನ್ನುವಂಥದ್ದು ಕೂಡ ಕೆಲವಷ್ಟು ಒಂದು 5 ಸಚಿವರನ್ನ ಫೈಂಡ್ ಔಟ್ ಮಾಡ್ಕೊಂಡು ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಪ್ರಮುಖವಾಗಿ ಕೆಲವಷ್ಟು ಇಲಾಖೆಯಲ್ಲಿ ವಿವಾದಾತ್ಮಕವಾಗಿರ್ತಕ್ಕಂಥದ್ದು ಕೂಡ ಹಲವಾರು ನಾವು ಬಂದಿರ್ತಕ್ಕಂಥ ಮೂಢ ಹಗರಣ ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ಮತ್ತೆ ಕೆಲವೊಂದಿಷ್ಟು ಹಗರಣಗಳು ಸಂಬಂಧಪಟ್ಟಂತೆ ಮತ್ತೆ ಕೆಲವೊಂದಿಷ್ಟು ಸಚಿವರು ಇದ್ರೂ ಸಹಿತ ಅವರು ಯಾರಿಗೂ ಕೂಡ ಗೊತ್ತಿಲ್ಲ, ಆ ರೀತಿಯಾಗಿರ್ತಕ್ಕಂಥ ಕೆಲಸ ಕೂಡ ನಿರ್ವಹಣೆ ಆಗ್ತಾ ಇದೆ. ಸೊ ಅಂತ ಸಚಿವರನ್ನು ಕೂಡ ಕೈ ಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಚರ್ಚೆ ಆಗಿದೆ. ಹಾಗಾಗಿ ಅವೆಲ್ಲವನ್ನು ಕೂಡ ಪಟ್ಟಿಯನ್ನು ಸಿದ್ಧಪಡಿಸಿಕೊಂಡು ಹೈಕಮಾಂಡ್ ನಾಯಕರ ಮುಂದೆ ಇಟ್ಟಂತ ಸಂದರ್ಭದಲ್ಲಿ ಫೈನಲ್ ಆಗಿ ಹೈಕಮಾಂಡ್ ನಾಯಕರು ಯಾರಿಗೆ ಸಚಿವ ಸ್ಥಾನ ಕೊಡಬೇಕು, ಯಾರನ್ನ ಕೈ ಬಿಡಬೇಕು ಅನ್ನುವಂಥದ್ದು ತೀರ್ಮಾನ ಮಾಡಲಿದ್ದಾರೆ. ಪವಿತ್ರ, ಹಾಗೆ ಸಂಪರ್ಕದಲ್ಲಿರಿ. ಬಸವರಾಜ್, ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬರ್ತೀನಿ. ಎಸ್, ಇಂದು ಸಿದ್ದರಾಮಯ್ಯಗೆ ಬಿಗ್ ಡೇ. ಒಂದು ಕಡೆ ದೆಹಲಿಯಲ್ಲಿ AICC ನೂತನ ಕಚೇರಿ ಉದ್ಘಾಟನೆ, ಹಾಗೆ ವರಿಷ್ಠರನ್ನ ಭೇಟಿಯಾಗೋ ಉತ್ಸುಕದಲ್ಲಿದ್ರೆ, ಇತ್ತ ಮೂಡ ವಿಚಾರದಲ್ಲಿ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ತಪ್ಪಿದ್ದಲ್ಲ. ದೆಹಲಿಯಲ್ಲಿದ್ರು ಟೆನ್ಷನ್ ಅಂತೂ ಇದ್ದಿದ್ದೆ. ಮೂಡ ಸೈಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ಇದೆ. ಪ್ರಕರಣ CBI ತನಿಖೆಗೆ ಕೋರಿ ಏನು ಅರ್ಜಿಯನ್ನ ಸಲ್ಲಿಸಿದ್ರು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ಒಂದಷ್ಟು ವಿಚಾರಗಳನ್ನ ಹೊತ್ತು ಹೈಕಮಾಂಡ್ ಅಂಗಳಕ್ಕೆ ಹೋಗಿದ್ದಾರೆ CM ಸಿದ್ದರಾಮಯ್ಯನವರು. ಸೊ ಇತ್ತ ಏಕಸದಸ್ಯ ಪೀಠದ ತೀರ್ಪು ಏನು ಬರುತ್ತೆ, CBI ವಿಚಾರಣೆ ಕೋರಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಇಂದು ನಡೆಯುತ್ತೆ. ಇದು CM ಸಿದ್ದರಾಮಯ್ಯನವರಿಗೆ ಬಿಗ್ ಡೇ. ಮೈಸೂರಿನ ಮೂಡ ಹಗರಣ ದೊಡ್ಡ ಮಟ್ಟಕ್ಕೆ
ಸದ್ದು ಮಾಡಿದಂತಹ ಹಗರಣ ಎಲ್ಲೋ ಸದ್ಯ ಸೈಲೆಂಟ್ ಆಗಿದೆ ಅನ್ನುವಂತಹ ಮಾತುಗಳು ಇತ್ತು. ಸೊ ಆ ಬೆನ್ನಲ್ಲೇ ಈಗ ಹೈಕೋರ್ಟ್ ವಿಚಾರಣೆಯನ್ನ ಕೈಗೆತ್ತಿಕೊಂಡಿದ್ದು ಇವತ್ತು ಸಿದ್ದರಾಮಯ್ಯನವ್ರಿಗೆ ಬಿಗ್ ಡೇ ಅಂತಾನೆ ಹೇಳ್ಬೋದು. ಬಸವರಾಜ್ ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಹೆಸರು ಸಾಕಷ್ಟು ಸದ್ದು ಮಾಡಿತ್ತು. ಬಟ್ ಎಲ್ಲೋ ಇತ್ತೀಚೆಗೆ ಸ್ವಲ್ಪ ಸೈಲೆಂಟ್ ಆಗಿತ್ತು, ಎಲ್ಲೋ ಮುಚ್ಚಾಕ್ಬಿಡ್ತಾರಾ ಅಥವಾ ಮುಗ್ದೇ ಹೋಯ್ತಾ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು. ಸೊ ಆ ಬೆನ್ನಲ್ಲೇ ಇದೀಗ ಹೈಕೋರ್ಟ್ನಲ್ಲಿ ವಿಚಾರಣೆ ಇದೆ ಇವತ್ತು. ಆ ಬಗ್ಗೆ ಅಪ್ಡೇಟ್ಸ್. ಪವಿತ್ರ ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ಕೇಳಿ ಬಂದಿರತಕ್ಕಂತ ಮೂಡಾ ಹಗರಣದ ವಿಚಾರಣೆ ಕೂಡ ಇನ್ನೂ ಕೂಡ ನಡೀತಾ ಇದೆ. ಈ ನಡುವೆ ಈ ಒಂದು ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅನ್ನುವಂಥದ್ದು ಸಾಮಾಜಿಕ ಕಾರ್ಯಕರ್ತರಾಗಿರತಕ್ಕಂತ ಸ್ನೇಹಮಯಿ ಕೃಷ್ಣ ಅವರು ಕೂಡ ಒಂದು ಮೇಲ್ಮನವಿಯನ್ನು ಕೂಡ ಸಲ್ಲಿಸಿದ್ರು. ಆ ಒಂದು ಮೇಲ್ಮನವಿ ಒಂದು ಬಾರಿ ಈಗಾಗಲೇ ವಿಚಾರಣೆ ನಡೆಸಿರ್ತಕ್ಕಂಥದ್ದು ಇದೀಗ ಇವತ್ತಿಗೂ ಕೂಡ ಮುಂದೂಡಿದ್ರು. ಹಾಗಾಗಿ ಇವತ್ತು ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ ಈ ಒಂದು ಪ್ರಕರಣ ವಿಚಾರಣೆಗೆ ಕೈಗೆತ್ತಿಕೊಂಡಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಒಂದ್ ಕಡೆ ಲೋಕಾಯುಕ್ತದವ್ರಿಗೆ ಒಂದು ನ್ಯಾಯಾಲಯ ಕೂಡ ಅದನ್ನ ವಿಚಾರಣೆ ನಡೆಸಲಿಕ್ಕೆ ಕೂಡ ವಹಿಸಿರ್ತಕ್ಕಂಥದ್ದು ಈಗಾಗಲೇ ವಿಚಾರಣೆ ಕೂಡ ನಡೀತಾ ಇದೆ. ಆದ್ರೆ ಇದು ಎಲ್ಲೋ ಒಂದು ಕಡೆ ಇಲ್ಲಿ ರಾಜ್ಯದಲ್ಲೇ ಲೋಕಾಯುಕ್ತ ಅಧಿಕಾರಿ ಇರುವಂತ ಕಾರಣದಿಂದ ಇದು ಸರಿಯಾಗಿ ವಿಚಾರಣೆ ನಡೆಯೋದಿಲ್ಲ. ಇದರಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಅಧಿಕಾರ ಹಸ್ತಕ್ಷೇಪ ಆಗಬಹುದು, ಇದು ನಿಷ್ಪಕ್ಷಪಾತವಾಗಿ ತನಿಖೆ ಆಗಲ್ಲ. ಹಾಗಾಗಿ ಇದನ್ನ ಸಿಬಿಐಗೆ ವಹಿಸಬೇಕು ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ವಾದ ಸ್ನೇಹಮಯಿ ಕೃಷ್ಣ ಅವರದು. ಈ ಒಂದು ಹಿನ್ನೆಲೆಯಲ್ಲಿ ಅದನ್ನ ಒಂದ್ ಕಡೆ ಮೇಲ್ಮನವಿ ಕೂಡ ಸಲ್ಲಿಸಿರ್ತಕ್ಕಂಥದ್ದು. ಇದನ್ನ ಸಿಬಿಐ ಕೊಡ್ಬೇಕಾ ಬೇಡವಾ ಅನ್ನುವಂಥದ್ದು ನ್ಯಾಯಾಲಯದಲ್ಲಿ ಒಂದಿಷ್ಟು ವಾದ ವಿವಾದಗಳು ನಡೆದ ಬಳಿಕ ಅದನ್ನ ತೀರ್ಪನ್ನು ಕೂಡ ನ್ಯಾಯಾಲಯ ಕೊಡ್ಲಿದೆ. ಅದಕ್ಕೆ ಸಂಬಂಧಪಟ್ಟಂತ ಈಗಾಗಲೇ ದಾಖಲೆಗಳೇನು, ಇದನ್ನ ಯಾಕೆ ಸಿಬಿಐ ಕೊಡಬೇಕು ಅನ್ನುವಂಥದ್ದು ಅದನ್ನು ಕೂಡ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರು ಕೂಡ ಸಿದ್ಧಪಡಿಸಿಕೊಂಡಿದ್ದಾರೆ. ಇದನ್ನ ರಾಜ್ಯದಲ್ಲೇ ಲೋಕಾಯುಕ್ತರಿಗೆ ನ್ಯಾಯಾಲಯ ಕೊಟ್ಟಿದೆ, ಅದೇ ತನಿಖೆ ನಡೀತಾ ಇದೆ, ಸಿಬಿಐಗೆ ಕೊಡೋದು ಉಚಿತವಲ್ಲ ಅನ್ನುವಂಥದ್ದನ್ನ ವಾದ ಮಂಡನೆ ಮಾಡಲಿಕ್ಕೆ ಸಿಎಂ ಸಿದ್ದರಾಮಯ್ಯವರ ಪರ ವಕೀಲರು ಕೂಡ ಸಿದ್ಧಪಡಿಸಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ವಾದ ಪ್ರತಿವಾದ ನಡೆದಂತ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಯಾರು ಅದನ್ನ ಸಮಂಜಸವಾಗಿರ್ತಕ್ಕಂಥದ್ದನ್ನ ಪ್ರಸ್ತುತಪಡಿಸ್ತಾರೆ ವಾದವನ್ನ, ಅದರ ಮೇಲೆ ಪರಿಗಣನೆ ಆಗುತ್ತೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯವರು ಒಂದ್ ಕಡೆ ಅವರ ಪಕ್ಷದಲ್ಲಿರ್ತಕ್ಕಂಥ ಗೊಂದಲಗಳನ್ನ ನಿವಾರಣೆ ಮಾಡಲಿಕ್ಕೆ ಹೈಕಮಾಂಡ್ ನಾಯಕರ ಮುಂದೆ ಇರುವಂತದ್ದು, ಅವರ ಪ್ರಕರಣವೇ ಇವತ್ತು ಸಿಬಿಐಗೆ ವಹಿಸಬೇಕಾ ಬೇಡವಾ ಅನ್ನುವಂಥದ್ದು ಇವತ್ತು ಪ್ರಕರಣ ನ್ಯಾಯಾಲಯದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯವರು ದೆಹಲಿಯೇ ಇದ್ದೇ ನೇರವಾಗಿ ಎಲ್ಲ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹಿರಿಯ ವಕೀಲರ ಜೊತೆ ಕೂಡ ಚರ್ಚೆ ನಡೆಸಿ ಈ ಬಗ್ಗೆ ಯಾವ ರೀತಿಯಾಗಿ ಅದನ್ನ ಸಿಬಿಐಗೆ ವಹಿಸ್ಬೇಕಂತಕ್ಕಂಥದ್ದು ಅರ್ಜಿಯನ್ನ ತಿರಸ್ಕಾರ ಮಾಡುವಂತೆ ಒಂದಿಷ್ಟು ವಾದವನ್ನ ಮಂಡನೆ ಮಾಡಬೇಕು, ದಾಖಲೆಗಳನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಹಿರಿಯ ವಕೀಲರ ಜೊತೆ ಚರ್ಚೆ ನಡೆಸಿದ್ದಾರೆ. ಹಾಗಾಗಿ ಇವತ್ತು ನಡೀತಕ್ಕಂಥ ವಿಚಾರಣೆ ಸಾಕಷ್ಟು ಒಂದ್ ಕಡೆ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಪವಿತ್ರ. ಬಸವರಾಜ್, ಇನ್ ಕೇಸ್ ಏನಾದ್ರೂ ಸಿಬಿಐಗೆ ಈ ಒಂದು ತನಿಖೆ ವರ್ಗಾವಣೆಯಾದ್ರೆ, ಯಾಕಂದ್ರೆ ತುಂಬಾ ದಿನದಿಂದ ಬಿಜೆಪಿ ಅವರು ಬಿಗಿಪಟ್ಟು ಇದು ಸಿಬಿಐಗೆ ವರ್ಗಾವಣೆ ಆಗ್ಲೇಬೇಕು, ಈ ಅಕ್ರಮ ಹೊರಗೆ ಬರಬೇಕು ಅಂತ. ಬಟ್ ಆ ವಿಚಾರ ಏನು ವಾದ ಪ್ರತಿವಾದ ಆಲಿಸ್ತಾ ಇದ್ದಾರೆ, ಮುಂದೂಡಿಕೆ ಆಗ್ತಾ ಇದೆ. ಈ ವಿಚಾರದಲ್ಲಿ ಮತ್ತಷ್ಟು ಮೊಗದಷ್ಟು ರಾಜಕೀಯ ನಾಯಕರುಗಳ ಹೆಸರು ಕೂಡ ಕೇಳಿ ಬರ್ತಾ ಇರೋದ್ರ ಹಿನ್ನೆಲೆ ಹಿಂದೆ ಏನಾದ್ರೂ ಈ ಅರ್ಜಿ ವಿಚಾರಣೆಯಲ್ಲಿ ತೀರ್ಪು ಕೊಡ್ತಾರಾ ಅಥವಾ ಮತ್ತೇನಾದ್ರು ಕಾಯ್ದಿರಿಸೋ ಸಾಧ್ಯತೆ ಇದೆಯಾ? ಆ ಬಗ್ಗೆ ಏನಾದ್ರೂ ಇದೆಯಾ ಮಾಹಿತಿ? ಪವಿತ್ರ, ಈಗಾಗಲೇ ಈ ಮೂಡಾ ಹಗರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸಿಎಂ ಸಿದ್ದರಾಮಯ್ಯ ಪ್ರಕರಣ, ಇನ್ನೊಂದು ಹಲವು ಅಲ್ಲಿ ಅಕ್ರಮ ಕೂಡ ಮೂಡಾದಲ್ಲಿ ಆಗಿದೆ ಅನ್ನುವಂಥದ್ದಿದೆ. ಅದನ್ನ ಸ್ವತಃ ಸರ್ಕಾರವೇ ಒಂದು ನ್ಯಾಯಾಂಗ ತನಿಖೆಗೆ ಕೊಟ್ಟಿದೆ. ಹಾಗಾಗಿ ಇದೀಗ ಈ ಒಂದು ಸಿಎಂ ಸಿದ್ದರಾಮಯ್ಯರವರ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ, ಪ್ರಭಾವನ ಬೀರಿದ್ದಾರೆ ಅನ್ನುವಂಥದ್ದು ಏನು ಆರೋಪ ಇದೆ, ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಇದನ್ನ ಸಿಬಿಐಗೆ ವಹಿಸಬೇಕು ಅನ್ನುವಂಥದ್ದು ಸ್ನೇಹಮಯಿ ಕೃಷ್ಣ ಅವರ ಒಂದು ವಾದ ಕೂಡ ಹೌದು. ಇನ್ನೊಂದು ಕಡೆ ಬಿಜೆಪಿ ನಾಯಕರ ಆರೋಪ ಕೂಡ ಒಂದು. ಯಾಕಂತಂದ್ರೆ ಇದು ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಅಧಿಕಾರ ಇದೆ, ಹಾಗಾಗಿ ಅದು ನಿಷ್ಪಕ್ಷಪಾತವಾಗಿ ತನಿಖೆ ಆಗಲ್ಲ, ಅವರ ಪ್ರಭಾವ ಬೀರ್ತಾರೆ ಅನ್ನುವಂಥದ್ದು, ಅಧಿಕಾರಿಗಳು ಸರಿಯಾಗಿ ವಿಚಾರಣೆ ನಡೆಸಕ್ ಆಗಲ್ಲ, ಒಂದಿಷ್ಟು ಎವಿಡೆನ್ಸ್ ತೆಗೆದುಕೊಳ್ಳಕ್ ಆಗಲ್ಲ, ಇವೆಲ್ಲವೂ ಕೂಡ ದೊಡ್ಡ ಮಟ್ಟಿಗೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಇದನ್ನ ಸಿಬಿಐಗೆ ವಹಿಸಿರೋದು ನಿಷ್ಪಕ್ಷಪಾತವಾಗಿ ತನಿಖೆ ಆಗುತ್ತೆ ಅನ್ನುವಂಥದ್ದು ಬಿಜೆಪಿ ನಾಯಕರ ವಾದವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಹಿನ್ನೆಲೆ ಇವತ್ತು ವಿಚಾರಣೆ ನಡೆಯಲಿದೆ. ವಿಚಾರಣೆಯಲ್ಲಿ ಪ್ರಮುಖವಾಗಿ ನ್ಯಾಯಾಲಯ ಅದನ್ನ ಮತ್ತೆ ಮುಂದೂಡುತ್ತಾ ಅಥವಾ ಇವತ್ತೇ ತೀರ್ಪು ಕೊಡುತ್ತಾ ಅನ್ನುವಂಥದ್ದು ಕೂಡ ಅದು ವಾದ ಮಂಡನೆ ಮೇಲೆ ನಿರ್ಧಾರ ಆಗುತ್ತೆ. ಪವಿತ್ರ, ಒಂದ್ ಕಡೆ ಅವರ ಪರ ಅಂದ್ರೆ ಸಿದ್ದರಾಮಯ್ಯವರ ಪರವಾಗಿರ್ಬೋದು ವಕೀಲರಾಗಿರ್ಬೋದು, ಮತ್ತೆ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರಾಗಿರ್ಬೋದು, ಇಬ್ಬರು ವಕೀಲರ ವಾದ ಪ್ರತಿವಾದ ಏನಿರುತ್ತೆ ಮತ್ತೆ ನ್ಯಾಯಾಲಯ ಏನ್ ಅವರಿಗೆ ಎವಿಡೆನ್ಸ್ ಕೇಳುತ್ತೆ ಅವೆಲ್ಲವನ್ನೂ ಕೂಡ ನ್ಯಾಯಾಲಯದ ಮುಂದೆ ಪ್ರಸ್ತುತಪಡಿಸಿದಂತ ಸಂದರ್ಭದಲ್ಲಿ ಅಲ್ಲಿ ನ್ಯಾಯಾಲಯ
ತೀರ್ಮಾನ ಮಾಡುತ್ತೆ. ಇದನ್ನ ಸಿಬಿಐಗೆ ವಹಿಸ್ಬೇಕಾ ಅಥವಾ ಬೇಡ, ಅಥವಾ ಇನ್ನೂ ಕೂಡ ಇದಕ್ಕೆ ವಿಚಾರಣೆ ಅಗತ್ಯತೆ ಇದೆಯಾ ಅನ್ನುವಂಥದ್ದನ್ನ ತೀರ್ಮಾನ ಮಾಡುತ್ತೆ. ಅದಾದ ಬಳಿಕ ಅದನ್ನ ಇನ್ನೂ ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಮಾಹಿತಿ ಬೇಕು, ಇನ್ನೂ ಕೂಡ ವಾದ ಪ್ರತಿವಾದ ನಡಿಬೇಕು ಅನ್ನುವಂಥದ್ದಾದ್ರೆ ಇನ್ನೂ ಕೂಡ ಅದನ್ನ ಮುಂದಕ್ಕೆ ಹಾಕ್ತಾರೆ. ಇಲ್ಲ ಅಂತಂದ್ರೆ ಇದು ಎಲ್ಲವೂ ಕೂಡ ಸರಿಯಂತ ಒಂದು ಎವಿಡೆನ್ಸ್ ಇದಾವೆ ಅಥವಾ ಈ ವಿಚಾರಣೆ ಇಲ್ಲಿಗೆ ಸಾಕು ಅನ್ನುವಂಥದ್ದು ನ್ಯಾಯಾಲಯಕ್ಕೆ ಒಂದು ಮನಗಟ್ಟಾದ್ರೆ ಅದನ್ನ ಇವತ್ತೇ ತೀರ್ಪನ್ನ ಕೊಡುವಂತ ಸಾಧ್ಯತೆ ಇದೆ. ಹಾಗಾಗಿ ಇಬ್ಬರೂ ಪರ ವಕೀಲರು ಕೂಡ ಯಾವ ರೀತಿಯಾಗಿ ಎವಿಡೆನ್ಸ್ ಅನ್ನ ನ್ಯಾಯಾಲಯದ ಮುಂದೆ ಇಡ್ತಾರೆ ಅಥವಾ ಈ ಪ್ರಕರಣದ ಸಂಬಂಧಪಟ್ಟಂತ ವಿವರಣೆ ನ್ಯಾಯಾಲಯ ಯಾವ ರೀತಿ ತೆಗೆದುಕೊಳ್ಳುತ್ತೆ ಅದರ ಮೇಲೆ ಇವತ್ತಿನ ಒಂದು ನಿರ್ಧಾರ ಅಂತಿಮವಾಗುತ್ತೆ. ಪವಿತ್ರ. ಥ್ಯಾಂಕ್ ಯು ಬಸವರಾಜ್ ಮಾಹಿತಿ.